ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹೊರಗೆಯಿಂದ ಸಾಮಾನ್ಯವಾಗಿ ಕಟ್ಟಡ ಅನ್ಸುತ್ತೆ, ಆದ್ರೆ ಒಳಗೆ ಮಕ್ಕಳ ಮುಗ್ಧತೆಯನ್ನ ಅಸ್ತ್ರವನ್ನಾಗಿ ಬದಲಾಯಿಸುವ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಶಿಕ್ಷಣದ ಹೆಸರಿನಲ್ಲಿ ಅಕ್ರಮ ಅಡ್ಡೆಯನ್ನಾಗಿ ಅದನ್ನ ಬಳಸ್ತಾ ಇದ್ದಾರೆ. ಅಪ್ರಾಪ್ತರ ಆಲೋಚನೆಗಳನ್ನ ಒಂದು ಭಯಾನಕ ದಿಕ್ಕಿನ ಕಡೆಗೆ ತಿರುಗಿಸಲಾಗುತ್ತದೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಅಕ್ರಮ ಮದ್ರಾಸಗಳ ಬಗ್ಗೆ. ಅಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಜಿಹಾದಿ ಆಲೋಚನೆಗಳನ್ನ ತುಂಬುವ ಮೂಲಕ ಅವರ ಮುಗ್ಧತೆಯನ್ನ ಕಸಿದುಕೊಳ್ತಾರೆ. ಈಗ ಅಂಥದ್ದೇ ಒಂದು ಮದ್ರಾಸದ ಕತೆ ಬಯಲಾಗಿದೆ. ಅದು ಕೂಡ ಹಿಮಂತ್ ಬಿಶ್ವ ಶರ್ಮಾ ಅವರ ಅಸ್ಸಾಂನ ಒಂದು ಮದ್ರಾಸದಲ್ಲಿ ರಹಸ್ಯವಾಗಿ ಏನೇನು ನಡೀತಾ ಇದೆ ಅಂತ ಕೇಳಿದ್ರೆ ಆತಂಕ ಆಗುತ್ತೆ. ಅಸ್ಸಾಂನ ಸಿಎಂ ಹಿಮಂತ್ ಬಿಶ್ವ ಶರ್ಮಾ ಅವರ ಸರ್ಕಾರ ಮದ್ರಾಸದ ವಿರುದ್ಧ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ದಾರೆ. ರೀಸೆಂಟ್ ಆಗಿ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಂತಹ ರಾಜ್ಯದಲ್ಲಿ ಒಂದು ಮನೆಯ ಹಿಂದೆ ಅಕ್ರಮವಾಗಿ ಮದ್ರಾಸವನ್ನ ಕಟ್ಟಿಕೊಂಡು ಜಿಹಾದಿ ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿದ್ರು. ಅದನ್ನ ಈಗ ಅಲ್ಲಿನ ಬಜರಂಗ್ ದಳದವರು ಕೆಡವಿದ್ದಾರೆ. ಈ ಅಕ್ರಮ ಮದ್ರಾಸವನ್ನ ನಡೆಸ್ತಾ ಇದ್ದಿದ್ದು ಮೊಹಮ್ಮದ್ ಸಲೀಲುದ್ದೀನ್. ನೋಡಿ, ಬಾಡಿಗೆ ಮನೆಯಲ್ಲಿ, ಅಂದ್ರೆ ಇದನ್ನ ವಾಸಕ್ಕೋಸ್ಕರ ಅಂತ ತಕೊಂಡು ಅಲ್ಲಿ ಅಕ್ರಮ ಮದ್ರಾಸವನ್ನ ನಡೆಸಲಾಗ್ತಾ ಇತ್ತು. ಕೆಲವು ಇಸ್ಲಾಮಿಸ್ಟ್ಗಳು ನಗರದ ಜರಂಗಡಿಸ ಪ್ರದೇಶದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಈ ಮದ್ರಾಸವನ್ನ ನಡೆಸ್ತಾ ಇದ್ರು. ಅಲ್ಲಿ ಅಪ್ರಾಪ್ತ ಮಕ್ಕಳಿಗೆ ರಹಸ್ಯವಾಗಿ ಧಾರ್ಮಿಕ ತರಬೇತಿಯನ್ನ ನೀಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವರಿಗೇನು ಶಿಕ್ಷಣ ನೀಡ್ತಾ ಇರ್ಲಿಲ್ಲ, ಜಿಹಾದಿ ಪಾಠ ಮಾಡ್ತಾ ಇದ್ರು. ಅದು ಕೂಡ ಮನೆಯ ಹಿಂದೆ. ಮೊಹಮ್ಮದ್ ಸಲೀಲುದ್ದೀನ್ ಕಳೆದ ಹಲವು ತಿಂಗಳಿನಿಂದ ಈ ಮದ್ರಾಸವನ್ನ ರಹಸ್ಯವಾಗಿ ಹಿತ್ತಲಿನಲ್ಲಿ ನಡೆಸ್ತಾ ಇದ್ದ. ಸಾಮಾನ್ಯವಾಗಿ ಮದ್ರಾಸ ಸ್ಥಾಪನೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸರ ಅನುಮೋದನೆ ಅಗತ್ಯವಾಗಿರುತ್ತೆ. ಆದ್ರೆ ಇಲ್ಲಿ ಯಾವ ಪರ್ಮಿಷನ್ ಕೂಡ ಇಲ್ಲದೆ ಕಾನೂನಿನ ವಿರುದ್ಧವಾಗಿ ನಡೆಸಲಾಗ್ತಾ ಇತ್ತು. ರಾಷ್ಟ್ರೀಯ ಬಜರಂಗ್ ದಳದ ದೂರಿನ ಮೇರೆಗೆ ಮದ್ರಾಸದ ಶಿಕ್ಷಕನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಅಲ್ಲಿ ಅಪ್ರಾಪ್ತ ಬಾಲಕಿಯರು ಸೇರಿದಂತೆ 12 ವಿದ್ಯಾರ್ಥಿಗಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇಂತಹ ಮದ್ರಾಸಗಳು ಇದೇ ಮೊದಲ ಬಾರಿಗೆ ಅಲ್ಲ. ಅಸ್ಸಾಂನಲ್ಲಿ 2021ರಿಂದ 2023ರವರೆಗೆ ಅನೇಕ ಧಾರ್ಮಿಕ ಮದ್ರಾಸಗಳು ನಿಷೇಧಿತ ಇಸ್ಲಾಮಿಕ್ ಬಾಂಗ್ಲಾದೇಶ ಮೂಲದ ಭಯೋತ್ಪಾದನಾ ಸಂಘಟನೆಗಳಾದ ಅನ್ಸಾರುಲ್ಲಾ ಬಾಂಗ್ಲಾ ಟೀಮ್, ABT ಮತ್ತು ಭಾರತದಲ್ಲಿ ಅಲ್-ಖೈದಾದೊಂದಿಗೆ ಭಾಗಿಯಾಗಿದ್ದಾರೆ ಅಂತ ಬೆಳಕಿಗೆ ಬಂದಿದೆ. ಭಯೋತ್ಪಾದಕ ಗುಂಪುಗಳ ಜೊತೆಗೆ ಸಂಪರ್ಕ ಹೊಂದಿದ್ರು ಅನ್ನುವ ಕಾರಣಕ್ಕಾಗಿ ಅಸ್ಸಾಂ ಪೊಲೀಸರು ಈಗಾಗಲೇ ಅನೇಕ ಮದ್ರಾಸ ಶಿಕ್ಷಕರನ್ನ ಬಂಧಿಸಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಭಯೋತ್ಪಾದನೆಯ ಕುರುಹುಗಳು ಕಂಡು ಬಂದ ನಂತರ ಅಸ್ಸಾಂ ಸರ್ಕಾರವು ಮೊರಿಗಾಂವ್, ಬೊಂಗಾಯಿಗಾಂವ್ ಮತ್ತು ಧುಬ್ರಿ ಜಿಲ್ಲೆಗಳಲ್ಲಿ ಹಲವಾರು ಧಾರ್ಮಿಕ ಮದ್ರಾಸಗಳನ್ನ ಕೆಡವಿದೆ. ಈ ಮದ್ರಾಸಗಳನ್ನ ABT ಮತ್ತು ಅಲ್-ಖೈದಾ ಮುಸ್ಲಿಂ ಯುವಕರನ್ನ ಮೂಲಭೂತವಾದಿಗಳನ್ನಾಗಿ ಮಾಡಲು ಮತ್ತು ಬಾಂಗ್ಲಾದೇಶ ಮೂಲದ ಭಯೋತ್ಪಾದಕ ಸಂಘಟನೆಗಳಿಗೆ ಅಸ್ಸಾಂನಲ್ಲಿ ನೆಲೆಯನ್ನ ಸ್ಥಾಪಿಸಲು ಬಳಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅಸ್ಸಾಂನ ಬಿಜೆಪಿಯ ಸರ್ಕಾರ ಮೂಲಕ ಅವುಗಳ ಮೇಲೆ ಬುಲ್ಡೋಸರ್ ಆಕ್ಷನ್ ನಡೆಸಲಾಗಿದೆ. ಅಸ್ಸಾಂನಲ್ಲಿ ಸರ್ಕಾರದಿಂದ ನಡೆದ ಈ ರೀತಿಯ ಹಲವು ಅಕ್ರಮ ಮದ್ರಾಸಗಳನ್ನ ಡೆಮಾಲಿಷ್ ಮಾಡಿದ ವರದಿಗಳನ್ನ ನೀವು ನೋಡಿರಬಹುದು. ಅಸ್ಸಾಂ ಸಿಎಂ ಹಿಮಂತ್ ಬಿಶ್ವ ಶರ್ಮಾ ಅವರು ಹೇಳ್ತಾರೆ, ಮದ್ರಾಸಗಳನ್ನ ಮುಚ್ಚಲು ಆದೇಶ ನೀಡಿದಾಗ ಕೆಲವು ಅಧಿಕಾರಿಗಳು ಹೇಳಿದ್ರು ಗಲಾಟೆ ಆಗುತ್ತೆ ಅಂತ. ಅದಕ್ಕೆ ಶರ್ಮಾ ಅವರು ಹೇಳಿದ್ರಂತೆ, ಗಲಾಟೆ ಆದ್ರೆ ಆಗ್ಲಿ, ಅಕ್ರಮ ಮದ್ರಾಸಗಳನ್ನ ಬಂದ್ ಮಾಡೇ ಮಾಡ್ತೀವಿ ಅಂತ. ಈ ರೀತಿಯ ಆಕ್ಷನ್ ಅನ್ನ ಅಸ್ಸಾಂ ಸರ್ಕಾರ ತಗೊಳ್ತಾನೆ ಬಂದಿದೆ. ಇಲ್ಲಿ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಲಾಗಿದೆ. ಈತನಿಗೆ ಅಲ್-ಖೈದಾ ಜೊತೆಗೆ ಕನೆಕ್ಷನ್ ಇತ್ತು. ಈತ ಅಲ್ಲಿಂದ ಫಂಡಿಂಗ್ ಅನ್ನ ಪಡೆದು ಅದನ್ನ ಮದ್ರಾಸಗಳಿಗೆ ಬಳಸ್ತಿದ್ದ. ಡೆಲ್ಲಿಯ ಬಾಂಬ್ ಬ್ಲಾಸ್ಟ್ ನ ಕೇವಲ ಒಂದೇ ದಿನದ ಮುಂಚೆ ಅಷ್ಟೇ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಆತನ ಹೆಸರು ಫರಾನ್ ನಬಿ ಸಿದ್ದಿಕಿ. ಈ ಫರಾನ್ ನಬಿ ಅಕ್ರಮವಾಗಿ ಟರ್ಕಿ ಮೂಲಕ ಬರುವ ಬಾಂಗ್ಲಾದೇಶದವರಿಗೆ ಆಶ್ರಯವನ್ನ ನೀಡ್ತಾ ಇದ್ದ. ನೋಡಿ, ಈತನ ಕನೆಕ್ಷನ್ ಅಲ್-ಖೈದಾ ಜೊತೆಗೆ ಇದೆ. ಈತ ವಿದೇಶದಿಂದ ಬರುವ ಫಂಡಿಂಗ್ ಅನ್ನ ಮದ್ರಾಸಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಅಂದ್ರೆ ಇವನ ಮನಸ್ಥಿತಿ ಎಂತದ್ದು ನೋಡಿ. ಇನ್ನು ಮುಂದೆ ಕೂಡ ಇಂಥವರನ್ನ ಮದ್ರಾಸಗಳನ್ನ ಮಟ್ಟ ಹಾಕದೆ ಇದ್ರೆ ಅದರ ಪರಿಣಾಮ ಅಂತೂ ತುಂಬಾ ದೊಡ್ಡದಾಗಿರುತ್ತೆ. ಅದಂತೂ ಸತ್ಯ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.